ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತೋರಿಸ್ಕೊಡ್ತಿರೋದು ಎಡಮಾಮೆ ಕಾಳು ಸಾರು. ನಾವು ಬೆಂಗಳೂರಿನಲ್ಲಿದ್ದಾಗ ನಮಗೆ ಚಳಿಗಾಲ ಬಂದಿದ ತಕ್ಷಣ ನೆನಪಾಗ್ತಿದ್ದು ಅವರೆಕಾಳು ಸಾರು, ಹಿತ್ಕಿದ ಬೇಳೆ ಅವರೆಕಾಳು ಸಾರು. ಕೆನಡಾದಲ್ಲಿ ಅವರೆಕಾಳು ಸಿಗದೆ ಇರೋದ್ರಿಂದ ಇದು ಯಾವುದೋ ಎಡಮಾಮೆ ಅಂತ ಒಂದು ಕಾಳು ಹುಡ್ಕೊಂಡು ಅದನ್ನೇ ಅವರೆಕಾಳು ಅಂತ ತಿಂತಿದ್ದೀವಿ ಅಷ್ಟೆ. ಈ ಎಡಮಾಮೆ ಕಾಳು ಹೇಗಂದರೆ ಅವರೆಕಾಳು ಥರನೇ ಇರುತ್ತೆ, ಒಂಚೂರು ಸೈಜಲ್ಲಿ ಸ್ವಲ್ಪ ದಪ್ಪ ಆ್ಯಂಡ್ ಸ್ವಲ್ಪ ಸಿಹಿ ಬರುತ್ತೆ, ಅದಷ್ಟೇ ವ್ಯತ್ಯಾಸ. ಇನ್ನು ಎಡಮಾಮೆದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ನೋಡೋದಾದರೆ ಅದು ವೆರಿ ರಿಚ್ ಇನ್ ಪ್ರೋಟೀನ್, ಫೈಬರ್ ಮತ್ತು ಮೈಕ್ರೋನ್ಯೂಟ್ರಿಯನ್. ಅದರಲ್ಲೂ ಯಾರು ಮೀಟ್ ತಿನ್ನಲ್ವೋ ವೆಜಿಟೇರಿಯನ್ಸ್ಗೆ ಇದು ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ನಮ್ಮ ಬೆಂಗಳೂರು ಸೊಗಡು ಅವರೆಕಾಳಿಗೂ ಇದಕ್ಕೂ ಅಜಗಜಾಂತರ ಹೋಲಿಕೆನೇ ಇಲ್ಲ. ನೀವು ಬೆಂಗಳೂರಿನಲ್ಲಿ ಹಿತ್ಕಿದ ಬೇಳೆದಲ್ಲೇ ಇದು ಸಾರು ಮಾಡ್ಕೊಳ್ಳೋದಿದ್ರೆ ಕುಕ್ಕರ್ನಲ್ಲಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕಾಳು ಹಾಕಿ, ಅಥವಾ ಕಾಳನ್ನು ಹೊರಗೆ ಬೇಯಿಸ್ಕೊಂಡು ಸಾರಿಗೆ ಹಾಕಿದ್ರೂ ಸಾಕು, ಬಿಕಾಸ್ ಅವರೆಕಾಳು ಬೇಗ ಬೆಂದ್ಕೊಂಡ್ಬಿಡುತ್ತೆ. ನಾನು ಈ ಸಾರಿಗೆ ಕೊನೆಯಲ್ಲಿ ಬೇಯಿಸಿರೋ ಮೊಟ್ಟೆ ಸೇರಿಸಿ ಸ್ವಲ್ಪ ಕುದಿಸ್ಕೊಂಡಿದ್ದೆ. ಇದು ನಿಮಗೆ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಈ ಕೆನಡಾದ ಅವರೆಕಾಳು ಅಂದರೆ ಎಡಮಾಮೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.